ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಚಿಕ್ಕ ಮಕ್ಕಳಿಗೆ ಹೇರ್ ಬನ್ ಹಾಕಿ ಡಿಸೈನರ್ ಕ್ಲಿಪ್ ಅಥವಾ ಆರ್ಟಿಫಿಷಿಯಲ್ ಫ್ಲವರನ್ನು ಬಳಸಿ ಹೇಗೆ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ನೋಡುವ ಬನ್ನಿ. ಇನ್ನು ಕೂದಲನ್ನು ಚೆನ್ನಾಗಿ ಬಾಚಿಕೊಂಡು ಪಾನಿಟೈಲನ್ನು ಹಾಕ್ಕೊಳ್ಳಿ. ಪಾನಿಟೈಲನ್ನು ಹೈಯೂ ಹಾಕೋಬೇಡಿ, ಲೋನಲ್ಲೂ ಕೂಡ ಹಾಕೋಬೇಡಿ, ಮಿಡಲ್ನಲ್ಲಿ ಹಾಕ್ಕೊಳ್ಳಿ. ಇದನ್ನು ಎಷ್ಟು ಚಿಕ್ಕ ಹೇರ್ ಇದ್ರೂ ಕೂಡ ಹಾಕೋಬಹುದು. ಇದನ್ನು ನೀವು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಕೂಡ ಹಾಕೋಬಹುದು. ಪಾನಿಟೈಲ್ ಹಾಕಿದ್ಮೇಲೆ ನಿಮಗೆ ಫ್ಯಾನ್ಸಿ ಶಾಪ್ಗಳಲ್ಲಿ ಹೇರ್ ಬನ್ ಅಂತ ಸಿಗುತ್ತೆ. ಚಿಕ್ಕದು ದೊಡ್ಡದು ಎಲ್ಲ ಸೈಜ್ನಲ್ಲಿ ಸಿಗುತ್ತೆ. ಈ ರೀತಿ ಹಾಕ್ಕೊಂಡು ಕೂದಲನ್ನು ಪಾರ್ಟಿಷನ್ ಮಾಡ್ಕೊಳ್ಳಿ. ಮುಂದುಗಡೆ ಬೇಕಾದರೆ ಪಫ್ ಅಥವಾ ಯಾವುದೇ ಹೇರ್ ಸ್ಟೈಲ್ ಕೂಡ ಹಾಕೋಬಹುದು. ನಾನು ಈಸಿಯಾಗಿ ಪಫನ್ನು ಯಾವ ರೀತಿ ಹಾಕೋದಂತ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ನೀವು ಚಾನೆಲಲ್ಲಿ ಚೆಕ್ ಮಾಡಿ. ಹೇರ್ ಬನ್ ಮೇಲೆ ಕೂದಲನ್ನು ಸ್ಪ್ರೆಡ್ ಮಾಡಿ ಹೇರ್ ಬ್ಯಾಂಡನ್ನು ಈ ರೀತಿ ಹಾಕ್ಕೊಳ್ಳಿ. ಸೈಡ್ನಲ್ಲಿ ಉಳಿದಿರುವ ಕೂದಲನ್ನು ಟ್ವಿಸ್ಟ್ ಮಾಡಿ. ನೀವು ಜಡೆ ಕೂಡ ಹಾಕೋಬಹುದು. ಚಿಕ್ಕ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ಫೆಸ್ಟಿವಲ್ ಅಥವಾ ಯಾವುದೇ ಫಂಕ್ಷನ್ಗೆ ಈ ರೀತಿ ಹೇರ್ ಸ್ಟೈಲನ್ನು ಟ್ರೈ ಮಾಡಿ. ಮಕ್ಕಳಿಗೆ ಹಾಕಲಿಕ್ಕೆ ಕೂಡ ಈಸಿ ಇದೆ, ಹಾಗೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಎಷ್ಟು ಹೊತ್ತಾದರೂ ಕೂಡ ಕೂದಲು ಹಾಗೇನೇ ಇರುತ್ತೆ. ಇನ್ನು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಲಾಯಲ್ ಡ್ರೀಮ್ ವರ್ಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. 3 ಯು ಪಿನ್ ಇದ್ರೆ ಸಾಕಾಗುತ್ತೆ. ಈ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ಹೇರ್ ಸ್ಟೈಲ್ ಮಾಡಲಿಕ್ಕೆ ಯೆಲ್ಲೋ ಕಲರ್ನ ಡಿಸೈನರ್ ಕ್ಲಿಪ್ ತಗೊಂಡಿದ್ದೇನೆ. ಹಾಗೆ ವೈಟ್ ಕಲರ್ನ ಆರ್ಟಿಫಿಷಿಯಲ್ ಫ್ಲವರ್ ನಿಮಗೆ ಫ್ಯಾನ್ಸಿ ಶಾಪ್ಗಳಲ್ಲಿ ಸಿಗುತ್ತೆ ನೋಡಿ. ಈ ರೀತಿ ಸೈಡ್ಗೆ ಹಾಕ್ಕೊಳ್ಳಿ. ಮಲ್ಲಿಗೆ ಹೂವನ್ನ ಕೂಡ ಈ ರೀತಿ ಹಾಕೋಬಹುದು. ಒಳ್ಳೆ ಸೂಪರ್ ಆಗಿರೋ ಲುಕ್ ಕೊಡುತ್ತೆ. ಹಾಗೆ ಯೆಲ್ಲೋ ಕಲರ್ನ ಕ್ಲಿಪ್ನ ಈ ರೀತಿ ಹಾಕೊಂಡು ಸ್ಟೈಲ್ ಮಾಡ್ಬೋದು. ಹಾಗೆ ರೆಡ್ ರೋಸ್ ಕೂಡ ಹಾಕಿ. ಇದು ಆರ್ಟಿಫಿಷಿಯಲ್ ಅಲ್ಲ, ಇದು ಇವತ್ತಿನ ವಿಡಿಯೋ. ಖಂಡಿತ ಈ ಹೇರ್ ಸ್ಟೈಲ್ನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಒಂದಿಗೆ. ಅಲ್ಲಿ ತನಕ ಬಾಯ್.